ಓ, ಆಲ್ರೆಡಿ ಆರ್ಡರ್ ಮಾಡ್ಬಿಟ್ಟಿದ್ಯಾ? ನಿನಗೆ ಮೂಸಂಬಿ ಇಷ್ಟ ಅಲ್ವಾ, ಅದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚೆಸ್. ಚಿಯರ್ಸ್. ಮತ್ತೆ ಬಂದು ತುಂಬಾ ಹೊತ್ತಾಯ್ತಾ? ಏನಿಲ್ಲ, ಜಸ್ಟ್ 5 minutes ಆಯ್ತಷ್ಟೆ. ಓಕೆ, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಕಣೆ. ಫಸ್ಟ್ಲಿ, ನೀನ್ ನನ್ನ ಮಾತನ್ನ ಒಪ್ಕೊಂಡು ಎಷ್ಟು ರಿಸ್ಕ್ ಇದೆ ಅಂತ ಗೊತ್ತಿದ್ರು ಆ ರಾವಣ್ಗೆ ಸೆಕ್ರೆಟರಿ ಆಗಿ ನಾಟಕ ಮಾಡೋದಿಕ್ಕೆ ಒಪ್ಕೊಂಡಿಯಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಹೇ, ನೀ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ, ನಿನಗೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದೆಲ್ಲ ನೆನಪಿದೆ ತಾನೆ? ಹಾ, ನೆನಪಿದೆ. ಅವಾಗವಾಗ ಕ್ರಿಮಿನಲ್ ಐಡಿಯಾಗಳು ಕೊಡಬೇಕು, ಅವರು ಎಲ್ಲೆಲ್ಲಿ ಏನೇನು ಇಲ್ಲೀಗಲ್ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡಬೇಕು, ಅದನ್ನು ಎಲ್ಲ ರೆಕಾರ್ಡ್ ಮಾಡಬೇಕು. ಒಟ್ಟಿನಲ್ಲಿ ಅವ್ರಿಗೆ ನಂಬಿಕೆ ಬರೋ ಥರ ಡ್ರಾಮಾ ಮಾಡಬೇಕು. ಹೌದು, ಇಷ್ಟೇ ಮಾಡಬೇಕಾಗಿರೋದು. ಈ ಟೈಮಲ್ಲಿ ಬಂದಿದ್ದು ಒಳ್ಳೇದಾಯ್ತು ಕಣೆ. ಹೋಟ್ಲ್ ಹೆಂಗಿದ್ರು ಖಾಲಿ ಇದೆ. ನೋಡು, ಇದು ಪೆನ್ ಕ್ಯಾಮ್ರಾ. ಓಕೆ, ಇಲ್ಲಿ ಕ್ಯಾಮ್ರಾ ಇರೋದು. ಆಡಿಯೋ ವಿಡಿಯೋ ಎಲ್ಲಾನು ರೆಕಾರ್ಡ್ ಆಗುತ್ತೆ. ಜಸ್ಟ್ ಈ ತರ ಪೆನ್ ತರನೇ ಕ್ಲಿಕ್ ಮಾಡಿದ್ರೆ ಆನ್ ಆಫ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಇದು ಇದ್ರೊಳಗಡೆ ಇರೋ ಪೆನ್ ಡ್ರೈವ್. ಪ್ರತಿಯೊಂದು ಇದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ನಾನು ಎವ್ರಿ ಡೇ ಇದನ್ನ ನಿನ್ನ ಹತ್ರ ಕಲೆಕ್ಟ್ ಮಾಡ್ಕೋತೀನಿ, ಓಕೆನಾ? ನೀನ್ ಹೆಂಗಿದ್ರು ಯಾವಾಗ್ಲೂ ಸೂಟ್ ಹಾಕೊಂಡಿರ್ತೀಯಲ್ಲ, ಪೆನ್ ಕ್ಯಾಮ್ರಾ ಇಟ್ಕೊಂಡ್ರೆ ಅವ್ರಿಗೆ ಡೌಟ್ ಬರೋದಕ್ಕೆ ಚಾನ್ಸೇ ಇಲ್ಲ. ತಗೋ, ಆದ್ರೆ ಯಾವ್ದಕ್ಕೂ ಹುಷಾರಾಗಿರು. ಸ್ವಲ್ಪ ಯಾಮಾರಿದ್ರು ಆಮೇಲೆ ಅಷ್ಟೆ.